ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗುರುವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ನನಗೆ ಓಪನ್ ಕಾಣ್ತಾ ಇದೆ. ಏನ್ ಗೊತ್ತಾ, ಇಲ್ಲಿ ಎಂತ ಶಕುನಿಗಳಿದ್ದಾರೆ, ಎಂತ ಆಯ್ತಾ ಚೀಪ್ ಮೆಂಟಾಲಿಟಿ 420ಗಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು 11 ಸೀಸನ್ ನೋಡಿದ್ದೀನಿ. 11 ಸೀಸನ್ನಲ್ಲಿ ಈ ತರ ಅಂದ್ರೆ ಧ್ರುವಂತ್, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಈ ಮೂರೂ ಜನದಂತಹ ಶಕುನಿ ಪಾತ್ರನ ಆಯ್ತಾ ಪ್ಲೇ ಮಾಡುವಂತ ಕಂಟೆಸ್ಟೆಂಟ್ ನಾನು ಯಾರನ್ನೂ ನೋಡಿಲ್ಲ. ಯಾಕೆಂದ್ರೆ ಈ ತರ ಟಾಸ್ಕ್ಗಳು ತುಂಬಾ ಬಂದಿದೆ ಆಯ್ತಾ. ಪ್ರೀವಿಯಸ್ ಸೀಸನ್ಗಳಲ್ಲೂ ಕೂಡ ಈ ತರ ಟಾಸ್ಕ್ಗಳು ತುಂಬಾ ಬಂದಿದೆ. ಅಂತ ಟೈಮಲ್ಲಿ ಎಷ್ಟೇ ಆಯ್ತಾ ವೈಮನಸ್ಸಿದ್ರು, ಎಷ್ಟೇ ಅವರಿಬ್ರು ಮಧ್ಯ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಕೂಡ ಅಂಥ ಟೈಮಲ್ಲಿ ಕರುಣೆ ತೋರಿಸಿರೋದನ್ನ, ಅಂಥ ಟೈಮಲ್ಲಿ ಲವ್ ತೋರಿಸಿರೋದನ್ನ ನಾವು ನೋಡಿದ್ವಿ. ಅಂದರೆ ಪಾಪ ಬಿಡು, ಮನೆಯಿಂದ ಬಂದಿದೆಯಲ್ವ ಲೆಟ್ರು, ಓದ್ಲಿ ಬಿಡು, ಓಕೆ ಫ್ಯಾಮಿಲಿಗೋಸ್ಕರ, ಬೇರೆಯವ್ರ ಫ್ಯಾಮಿಲಿಗೋಸ್ಕರವಾಗಿ ಇವ್ರು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ನಾನು ನೋಡಿದ್ದೀನಿ. ಆದರೆ ಈ ಪ್ರೋಮೋ ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ, ಅಶ್ವಿನಿ ಗೌಡ ಒಳಗಡೆ ಎಷ್ಟು ಜಿದ್ದಿಟ್ಕೊಂಡಿದ್ದಾರೆ ರಕ್ಷಿತನ ಬಗ್ಗೆ, ಧ್ರುವಂತ್ ಅವರು ಎಷ್ಟು ಜಿದ್ದಿಟ್ಕೊಂಡಿದ್ದಾರೆ, ಎಷ್ಟು ಒಳಗಡೆ ನಂಜಿದೆ, ಎಷ್ಟು ಹೊಟ್ಟೆ ಕಿಚ್ಚಿದೆ ರಕ್ಷಿತನ ಬಗ್ಗೆ ಅನ್ನೋದು ನಿಜವಾಗ್ಲೂ ಅದು ಓಪನ್ ಆಗಿ ಗೊತ್ತಾಗ್ತಾ ಇದೆ. ರಕ್ಷಿತನ್ಗೆ ಆಯ್ತಾ ಫ್ಯಾಮಿಲಿಯಿಂದ ಬಂದಂತಹ ಒಂದು ಲೆಟರ್ ಸಿಗಬೇಕು ಅಂತೇಳಿ ಫಸ್ಟ್ ಧ್ವನಿ ಎತ್ತಿದ್ದೆ ನಮ್ಮ ರಘು ಅವರೇ, ನಿಮ್ಮ ವಯಸ್ಸಿಗೆ, ನಿಮ್ಮ ಮೆಚುರಿಟಿಗೆ ನಿಜವಾಗ್ಲೂ ನಾನು ಡೇ ಒಂದನು ನೀವು ಕೆಲವೊಂದು ಡಿಸಿಷನನ್ನು ತುಂಬ ಫೇರಾಗಿ ತಗೊಳ್ತೀರಾ, ಅದು ನನಗೆ ತುಂಬ ಇಷ್ಟ. ರಘು ಅವ್ರು ಹೇಳ್ತಾರೆ ರಕ್ಷಿತನ್ಗೆ ಲೆಟ್ರು ತುಂಬ ಅವಶ್ಯಕತೆ ಇದೆ, ಅಂದರೆ ಈ ಸ್ಟೇಜಲ್ಲಿ ಆ ಪುಟ್ಟ ಹುಡುಗಿಗೆ ಈ ಲೆಟ್ರು ಸಿಕ್ಕಿದ್ರೆ ಮುಂದೆ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಹಾಗಾಗಿ ನಾನು ರಕ್ಷಿತನ್ಗೆ ವೋಟ್ ಮಾಡ್ತೀನಿ ಅಂತಾರೆ. ರಕ್ಷಿತನ್ಗೆ ಯಾರ್ಯಾರೆಲ್ಲ ವೋಟ್ ಮಾಡಿದ್ರು ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ರಘು ಅವರು, ನಮ್ಮ ಗಿಲ್ಲಿ ನಟ, ಕಾವ್ಯ, ಸ್ಪಂದನ ಆಯಿತಾ, ಅದೇ ರೀತಿ ನಮ್ಮ ಐ ಥಿಂಕು ಆಲ್ಮೋಸ್ಟ್ ಮನೆ ರಕ್ಷಿತನ್ಗೆ ಸಪೋರ್ಟ್ ಮಾಡ್ತು, ಸಪೋರ್ಟ್ ಮಾಡ್ತು. ಕಾರಣ ಇಷ್ಟೇ, ರಕ್ಷಿತನ ವ್ಯಕ್ತಿತ್ವ, ಒಳ್ಳೆತನ, ಒಂದು ಪುಟ್ಟ ಹುಡುಗಿಗೆ ಒಂದು ಮನೆಯಿಂದ ಬಂದಿರೋ ಒಂದು ಲೆಟ್ರು ಓದುವಂತಹ ಆಪರ್ಚುನಿಟಿ ಸಿಗಲಿ ಅನ್ನೋದಕ್ಕೋಸ್ಕರವಾಗಿ, ಸರಿನಾ? ಒಂದು ಒಳ್ಳೆ ಮನಸ್ಸಿಂದ ಅಷ್ಟೂ ಕಂಟೆಸ್ಟೆಂಟ್ಗಳು ಆಯ್ತಾ ರಕ್ಷಿತನ ಸಪೋರ್ಟಿಗೆ ನಿಂತರು. ರಕ್ಷಿತನ್ಗೆ ಸಿಗಬೇಕು ಆ ಲೆಟ್ರು, ರಕ್ಷಿತ ಓದಬೇಕು ಆ ಫ್ಯಾಮಿಲಿ ಲೆಟ್ರನ್ನ, ರಕ್ಷಿತನ್ಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು. ಬಟ್ ಇಲ್ಲಿ ಪಟ್ಟಿಡ್ದು ಕೂತಂತಹ ಧ್ರುವಂತ್, ಅಶ್ವಿನಿ ಗೌಡ ಆಯ್ತಾ, ಕಾಕ್ರೋಚ್ ಸುದಿ, ಈ ಮೂರು ಗುಳ್ಳೆ ನರಿಗಳಿದಾವಲ್ಲ, ಈ ಮೂರು ಗುಳ್ಳೆ ನರಿಗಳು ಹೆಂಗೆ ಅಂತಂದ್ರೆ ಮೇಲ್ ಮಾತ್ರ ನಗ್ತಾ ಇರ್ತವೆ, ಒಳಗಡೆ ವಿಷ ಕಾರ್ತಾ ಇರ್ತವೆ. ಒಂಥರ ಇವು ಹೆಂಗೆ ಅಂತಂದ್ರೆ 2 head ಸ್ನೇಕ್ ಅನ್ಬೋದು ಆಯ್ತಾ. ಯಾವಾಗ ವಿಷ ಕಕ್ತವೆ ಅಂತಾನೆ ಗೊತ್ತಾಗಲ್ಲ. ಅಲ್ಲಿ ಪಾಪ ಜಾನ್ವಿ ಓಪನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೀವು ಈ 3 ಜನ ಈ ರೀತಿ ಮಾಡೋದ್ರಿಂದ ಈ ಕಡೆ ರಾಶಿಕನ್ಗೂ ಲೆಟ್ರ್ ಸಿಗಲ್ಲ, ಈ ಕಡೆ ರಕ್ಷಿತನಿಗೂ ಲೆಟ್ರ್ ಸಿಗಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಮಾಡಬೇಡಿ ಅಂತಾರೆ. ನಾನು ಈ ಮಾತನ್ನು ಹೇಳಿದಂಥ ಜಾನ್ವಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಜಾನ್ವಿ ಏನೇ ತಪ್ಪು ಮಾಡಿರ್ಬೋದು, ಏನೇ ಇದು ಮಾಡಿರ್ಬೋದು, ಬಟ್ ಆ ಟೈಮಲ್ಲಿ ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಗೊತ್ತಾ. ಈ ಕಡೆ ರಾಶಿಕೂಗಾದ್ರೂ ಸಿಗೋದು, ಈ ಕಡೆ ರಕ್ಷಿತನ್ಗಾದ್ರೂ ಸಿಗೋದು. ಇವ್ರು ಮಾಡಿದ ಕುತಂತ್ರದಿಂದ ಇಬ್ಬರಿಗೂ ಲೆಟ್ರ್ ಸಿಗ್ಲಿಲ್ಲ. ಆದರೆ ಆ ಲೆಟ್ರನ್ನ ಆಯ್ತಾ ಏನಂತ ಹೇಳ್ತಾರಲ್ಲ, ಅದನ್ನು ಹರಿದಾಕೋದ್ರಲ್ಲಿ ಧ್ರುವಂತ್ ಅವರ ಮುಖದಲ್ಲಿ ಇದ್ದಂತಹ ಆ ಒಂದು ಕಿಚ್ಚು ನನಗೆ ಕಾಣಿಸ್ತು. ಧ್ರುವಂತ್ ಅವರು ರಕ್ಷಿತ ಲೆಟ್ರನ್ನ ಹರಿದಾಕೋದ್ರಲ್ಲಿ ಅವ್ರ ಒಳಗಡೆ ಇದ್ದಂತಹ ನಂಜು, ಹೊಟ್ಟೆ ಕಿಚ್ಚು ಓಪನ್ ಆಗಿ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು. ಅಲ್ಲಿ ರಕ್ಷಿತ ಅಳ್ತಾ ಇದ್ದಾಳೆ, ಇವ್ರು ಎಷ್ಟು ಈಸಿಯಾಗಿ ಆ ಲೆಟ್ರನ್ನ ಹರಿದಾಕಿದ್ರು. ಅದನ್ನ ನೋಡಿದಾಗ ನಂಗೆ ಅನ್ನಿಸ್ತು, ಧ್ರುವಂತ್ ವಾ ಮನುಷ್ಯ ಏನು ದೈವ ಭಕ್ತಿ ಕಳೆ, ಅಯ್ಯಯ್ಯೋ ನೋಡಿದ್ರೆ ಧ್ರುವಂತ್ ಬೆರಳಿಟ್ರು ಬಾಯಿ ಕಚ್ಚಕ್ಕೆ ಬರಲ್ಲ. ಆದರೆ ನಿನ್ನ ಒಳಗಡೆ ಇರೋ ವಿಷ ಇದೆಯಲ್ಲ, ನಿನ್ನ ಒಳಗಡೆ ಇರುವ ನಂಜು ಇವತ್ತು ಗೊತ್ತಾಯ್ತು, ನಿನ್ನ ಮುಖವಾಡ ಏನು ಅನ್ನೋದು ಗೊತ್ತಾಯ್ತು. ಧ್ರುವಂತ್ ಪಕ್ಕಾ 420%. ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಧ್ರುವಂತು ಆಯ್ತಾ ಇನ್ಸೆಕ್ಯೂರಿಟಿ ಇರೋ ಪರ್ಸನ್ನು, 420%, ಬ್ಯಾಕ್ ಪಿಚ್ಚಿಂಗ್ ಪರ್ಸನ್ನು. ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅಂತ ಒಂದು 4 ಜನ ಇದ್ಬಿಟ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಸಂತೋಷನೇ ಇರಲ್ಲ. ಅಶ್ವಿನಿ ಗೌಡ ಏನು ಹೇಳ್ತಾ ಇದ್ದಾರೆ, ರಕ್ಷಿತನಿಂದ ನನಗೆ ಬ್ಯಾಡ್ ಒಪಿನಿಯನ್ ಬಂತು, ರಕ್ಷಿತನಿಂದ ನನ್ನ ಆಟದ್ದು ಇದೇ ಚೇಂಜ್ ಆಯಿತು, ರಕ್ಷಿತನಿಂದ ನನಗೆ ಹೊರಗಡೆ ಬ್ಯಾಡ್ ನೇಮ್ ಬಂತು ಅಂತ. ಸುಮ್ಮನೆ ಯಾಕ್ರಿ ಬರುತ್ತೆ ಅಶ್ವಿನಿ ಗೌಡ? ಸುಮ್ಮನೆ ಬ್ಯಾಡ್ ನೇಮ್ ಬರೋಕ್ಕೆ ನಮ್ಮ ಜನ ಏನು ಕೆಲಸ ಕಾರ್ಯದಿಂದ ಕುತ್ಕೊಂಡಿದ್ದಾರೆ ನಿಮ್ಮನ್ನು ನೋಡೋಕ್ಕೆ? ನೀವು ಮಾಡಿದ್ದ ಉಪ್ಪಿದ್ದು ನೀರು ಕುಡಿಬೇಕು. ಈಗ ರಕ್ಷಿತನ್ ಬಗ್ಗೆ ಸ್ಲಮ್ ಅನ್ನೋ ಪದ ಉಪಯೋಗಿಸಿದ್ರಿ, ನಿನ್ ಬಟ್ಟೆ ನೋಡಿದ್ರೆ ಎಲ್ಲಿಂದ ಬಂದೆ ಅಂತ ಗೊತ್ತಾಗುತ್ತೆ ಅಂತ ಓಪನ್
ತಪ್ಪಲ್ವಾ? ಅದನ್ನ ನೋಡಿ ಜನ ನಿಮ್ಮ ಮುಖಕ್ಕೆ ಯಾಕೆ ಸುಗ್ದಿದ್ದು ಅಶ್ವಿನಿ ಗೌಡ ಅವರೇ? ರಕ್ಷಿತಾ ನಿಮಗೇನು ಮಾಡಲಿಲ್ಲ, ನಿಮ್ಮ ಅಳ್ಳನ ನೀವೇ ತೋಡ್ಕೊಂಡಿದ್ದು, ನಿಮ್ಮನ್ನ ನೀವೇನೆ ಬಾವಿ ಒಳಗಾಕಿ ಮುಚ್ಕೊಂಡಿದ್ದು. ಆಯ್ತಾ? ನೀವು ಮಾಡಿದ ತಪ್ಪನ್ನ ಮರೆಮಾಚಕ್ಕೆ ಇವತ್ತು ರಕ್ಷಿತನ ಬ್ಲೇಮ್ ಮಾಡ್ತಿದ್ದೀರಲ್ಲ ಅಶ್ವಿನಿ ಗೌಡ. 40 ವರ್ಷ ನೀವು ಏನೇನೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತೀರಾ, ಆದರೆ 40 ವರ್ಷಕ್ಕೆ ಇರಬೇಕಾದ ಮೆಚುರಿಟಿ ನಿಮ್ಮಲ್ಲಿಲ್ಲ. ಆ ಹುಡುಗಿ 21 ವರ್ಷಕ್ಕೆ ರಕ್ಷಿತನ್ಗೆ ಇರಬೇಕಾದ ಮೆಚುರಿಟಿ ಆ ಹುಡುಗಿಗಿದೆ. ನೀವು ಇವತ್ತು ರಕ್ಷಿತನ್ ಬ್ಲೇಮ್ ಮಾಡಿ ಹೇಳ್ತಾ ಇದ್ರಲ್ಲ, ಪರವಾಗಿಲ್ಲ, ಯಾರಿಗೆ ಲೆಟರ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವಂತೂ ರಕ್ಷಿತನ್ ಓಟಾಕಲ್ಲ ಅಂತಿದ್ದೀರ. ಇಂಥ ಜಿದ್ದೇನ್ರಿ ಅಶ್ವಿನಿ ಗೌಡ? ನಿಮಗೂ ಒಬ್ಬ ಮಗ ಇದ್ದಾನೆ ಕಣ್ರಿ, ನಿಮಗೂ ಒಬ್ಬ ಮಗ ಇದೆ. ನಿಮ್ಮ ಮಗನ ವಯಸ್ಸಿನ ಹುಡುಗಿ ರಕ್ಷಿತಾ. ಒಬ್ಬ ತಾಯಿಯಾಗಿ ಯೋಚನೆ ಮಾಡಿ ರಕ್ಷಿತಾ, ಅಶ್ವಿನಿ ಗೌಡ. ಒಬ್ಬ ತಾಯಿಯಾಗಿ ಯೋಚನೆ ಮಾಡಿ ಅಶ್ವಿನಿ ಗೌಡ. ರಕ್ಷಿತನ ಅವರ ತಾಯಿಯ ಸ್ಥಾನದಲ್ಲಿದ್ದು ನೀವು ಯೋಚನೆ ಮಾಡಿ ಅಶ್ವಿನಿ ಗೌಡ. ನಿಮ್ಮ ಮಗನೂ ಕೂಡ ನಿಮಗೊಂದು ಲೆಟರ್ ಬರೆದು ಈ ತರ ಆಗಿದ್ದಿದ್ರೆ ನಿಮಗೆ ನೋವಾಗ್ತಿತ್ತು ತಾನೆ? ಒಬ್ಬ ತಾಯಿ ಸ್ಥಾನದಲ್ಲಿದ್ದೀರಾ ಅಶ್ವಿನಿ ಗೌಡ. ನಿಮ್ಗೊಬ್ಬ ಮಗ ಇದ್ದಾನೆ, ರಕ್ಷಿತಾ ಕೂಡ ನಿಮ್ಮ ಮಗಳ ಸಮಾನ. ಅದನ್ನು ಯೋಚನೆ ಮಾಡಿ. ಇಷ್ಟು ಜಿದ್ದು ಹಾಗೆ ಸಾಧಿಸಿದ್ರೆ ಏನ್ ಸಿಕ್ತು ನಿಮಗೆ? ಓಕೆ, ರಕ್ಷಿತ ಲೆಟರ್ ಹೋಯ್ತು, ಪರವಾಗಿಲ್ಲ, ಆದ್ರೆ ನಿಮ್ಮ ವ್ಯಕ್ತಿತ್ವಗಳ ಅನಾವರಣ ಆಯ್ತಲ್ಲ ಪ್ರೇಕ್ಷಕರ ಮುಂದೆ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕುಗಿತಾ ಇದ್ದಾರೆ. ಇಷ್ಟು ನೀಚ ಬುದ್ಧಿನ, ಇಷ್ಟು ಆಯ್ತು ಹೊಟ್ಟೆ ಕಿಚ್ಚ ಅಂತೇಳಿ ಧ್ರುವಂತ್, ಕಾಕ್ರೋಚ್ ಸುದಿ ಮತ್ತು ಅಶ್ವಿನಿ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕುಗಿತಾ ಇದ್ದಾರೆ. ಆಯ್ತಾ? ಒಂದು ತಾಯಿಯಾಗಿ ಒಂದು ಚಿಕ್ಕ ಮಗುವಿನ ಆಸೆನ ಪೂರೈಸಕ್ಕಾಗ್ದಿಲ್ಲ ನೀನ್ ಯಾವ ತಾಯಿ ಅಂತ ಹೇಳ್ತಿದ್ದಾರೆ ಅಶ್ವಿನಿ ಗೌಡ? ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ನೋಡಿ ಪ್ರೇಕ್ಷಕರೇ, ನಾನು ನಿಮಗೆ ಒಂದೇ ಮಾತು ಹೇಳೋದು, ಇದು ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವಗಳ ಆಟ. ನಿಮ್ಮ ರಿಯಲ್ ಕ್ಯಾರೆಕ್ಟ್ರು ಏನು ಅನ್ನೋದನ್ನ ತೋರಿಸೋದೇ ಬಿಗ್ ಬಾಸ್ ಆಟ. ಈ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದು ನಿಜವಾಗ್ಲೂ ಇವತ್ತು ಓಪನ್ ಆಗಿ ಗೊತ್ತಾಗಿದೆ. ಅಶ್ವಿನಿ ಗೌಡ, ಧ್ರುವಂತ್, ಕಾಕ್ರೋಚ್ ಸುಧೀರ್ ಅವರ ಒಂದು ರಿಯಲ್ ಕ್ಯಾರೆಕ್ಟರ್ ಏನು, ಆಯ್ತಾ? ರಿಯಲ್ ಆಗಿ ಇವರ ಮನಸ್ತತ್ವ ಏನು, ಕೊಳಕು ಮನಸ್ಥಿತಿ ಏನು ಅನ್ನೋದು ಗೊತ್ತಾಗಿದೆ. ಇಲ್ಲಿ ಅಶ್ವಿನಿ ಗೌಡ ಆಗಲಿ, ಧ್ರುವಂತ್ ಆಗಲಿ ಇಷ್ಟು ಹಾಗೆ ಸಾಗಿಸ್ತಾ ಇದ್ದಾರೆ ರಕ್ಷಿತನ ಮೇಲೆ ಅಂದ್ರೆ ಒಂದೇ ಒಂದು ಕಾರಣ, ರಕ್ಷಿತಾ ಟಾಪಲ್ಲಿದ್ದಾಳೆ, ರಕ್ಷಿತಾ ಫುಲ್ ಫೇಮಸ್ ಆಗಿದ್ದಾಳೆ. ಅದನ್ನ ಸಹಿಸಕ್ಕಾಗದಂತಹ ಧ್ರುವಂತ್ ಮತ್ತು ಅಶ್ವಿನಿ ಗೌಡಗೆ ಅದೊಂಥರ ಹೊಟ್ಟೆ ಒಳಗಡೆ, ಆಯ್ತಾ, ಹೊಟ್ಟೆ ಕಿಚ್ಚು, ಆಸಿಡಿಟಿ ಸ್ಟಾರ್ಟ್ ಮಾಡಿದೆ. ಅದನ್ನ ತಡ್ಕೊಳಕ್ಕಾಗ್ದಾನೆ. ನಿಜವಾಗ್ಲೂ ನಿನ್ನೆ ಎಪಿಸೋಡಲ್ಲಿ ಕೂಡ ನನಗೆ ಬೇಜಾರಾಯಿತು. ಯಾಕೆಂದ್ರೆ ರಕ್ಷಿತಾ ಅಲ್ಲಿ ಚಂದ್ರಪ್ರಭಾ ಹತ್ರ ಕುತ್ಕೊಂಡು ಮಾತಾಡ್ತಾಳೆ, ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ನಾನು ಅಶ್ವಿನಿ ಹತ್ರನೂ ಮಾತಾಡ್ತಾ ಇಲ್ಲ, ಆಯ್ತಾ, ಯಾರ ಹತ್ರನೂ ನಾನು, ಆಯ್ತಾ, ಮತ್ತೆ ಅವ್ರಾಗ ಮಾತಾಡ್ಸಿದ್ರು ನಾನು ಮಾತಾಡ್ತೀನಿ, ಅವ್ರು ಮಾತಾಡ್ತಾ ಇಲ್ಲ, ಇಟ್ಸ್ ಓಕೆ, ಎಲ್ಲದೂ ಮಾತಾಡೇ ಬಗೆಹರಿಸ್ಕೋಬೇಕು ಅಂತ ಏನಿಲ್ಲ, ಸೈಲೆಂಟ್ ಆಗಿದ್ದು ಬಗೆಹರಿಸ್ಕೋಬಹುದು. ಆಯ್ತಾ? ಅವ್ರಿಗೆ ಮೆಚುರಿಟಿ ನೋಡ್ರಿ, ಆಯ್ತಾ, ಮಾತಾಡಿ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ಕೋಬೇಕಂತಿಲ್ಲ, ಸೈಲೆಂಟ್ ಆಗಿದ್ದು ಕೆಲವೊಂದನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಅನ್ನೋ ಮನಸ್ತತ್ವ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ನಾನು ಇಲ್ಲಿ ಅಶ್ವಿನಿ ಗೌಡ ಆಗಲಿ, ಧ್ರುವಂತ್ ಆಗಲಿ, ಇವ್ರಿಗೆ ನಾನು ಒಂದೇ ಕೇಳೋದು, ಆಯ್ತಾ, ಅಟ್ಲೀಸ್ಟ್ ನಿಮಗೊಂದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸು, ಮನುಷ್ಯತ್ವ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಇದ್ದಿದ್ರೆ, ಅಟ್ಲೀಸ್ಟ್ ಯಾವ ಕಡೆ ಮೆಜಾರಿಟಿ ಇದೆ, ರಕ್ಷಿತನ ಕಡೆ ತುಂಬಾ ಮೆಜಾರಿಟಿ ಜಾಸ್ತಿ ಇತ್ತು, ತುಂಬಾ ಜನ ರಕ್ಷಿತನ್ಗೆ ಓಟ್ ಹಾಕಿದ್ರು, ಖಂಡಿತವಾಗ್ಲೂ ನಿಮ್ಮ ಓಟನ್ನ ರಕ್ಷಿತಗಾಗಿ ಲೆಟರ್ ಕೊಡಿಸೋ ರೀತಿ ಮಾಡ್ತಾ ಇದ್ರಿ. ಆಯ್ತಾ? ಇಲ್ಲಿ ಮೆಜಾರಿಟಿ ಇದ್ದಿದ್ದು ರಕ್ಷಿತನ್ಗೆ, ರಾಶಿಕನ್ಗೆ ಇವರೇ 3 ಜನ. ಆಯ್ತಾ? ಇವರೇ 3 ಜನ, ಯಾರು, ಕಾಕ್ರೋಚ್ ಸುದಿ, ಧ್ರುವಂತು ಮತ್ತು ಅಶ್ವಿನಿ ಗೌಡ, ಅದೇ ರೀತಿ ಮಾಡೋರು ಅಂತ ಕಾಣುತ್ತೆ. ಈ 4 ಜನ ಮಾತ್ರ ಓಟ್ ಹಾಕಿರೋದು. ಇಡೀ ಮನೆ ಮಂದಿ ಎಲ್ಲ ಅಷ್ಟು ಕಂಟೆಸ್ಟೆಂಟ್ ರಕ್ಷಿತವ್ರಿಗೆ ಓಟ್ ಹಾಕಿದ್ರು. ನೀವು 4 ಜನ ಮನ್ಸು ಮಾಡಿದ್ದಿದ್ರೆ ಇವತ್ತು ರಕ್ಷಿತವ್ರಿಗೆ ಲೆಟರ್ ಸಿಕ್ಕಿರೋದು. ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವ ಇನ್ನೊಂಚೂರು ಮೇಲೋಗಿರೋದು, ನಿಮ್ಮ ಬಗ್ಗೆ ಒಂದೇ ಒಳ್ಳೆ ಒಪಿನಿಯನ್ ಬಂದಿರೋದು. ಆದರೆ ನೀವು ಮಾಡಿದ್ದೇನು, ಸಿಕ್ಕ ಆಪರ್ಚುನಿಟಿನ ನಿಮ್ಮ ಒಂದು ಸ್ವಾರ್ಥಕ್ಕೆ, ನಿಮ್ಮ ಜಿದ್ದಿಗೆ, ನಿಮ್ಮ ಒಂದು, ಆಯ್ತಾ, ಒಳಗಡೆ ಇರುವಂತಹ ನಂಚಿಗೆ ಉಪಯೋಗಿಸ್ಕೊಂಡ್ರಲ್ವಾ? ಇದರಿಂದ ನಿಮಗೇನು ಸಿಕ್ತು? ಇದರಿಂದ ರಕ್ಷಿತನ್ಗೆ ಎಲ್ಲವೂ ಸಿಕ್ತು. ಪ್ರೇಕ್ಷಕರು ರಕ್ಷಿತನ್ಗೆ ಇನ್ನೂ ಓಟ್ ಹಾಕಕ್ಕೆ ಜಾಸ್ತಿ ಮಾಡಿದ್ದಾರೆ, ಇನ್ನೂ ಸಪೋರ್ಟ್ ಜಾಸ್ತಿ ಮಾಡಿದ್ದಾರೆ, ಇನ್ನೂ ಕೂಡ, ಆಯ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತ ಟಾಪಲ್ಲಿ ಹೋಗಿ ನಿಂತಿದ್ದಾರೆ. ಇವತ್ತು, ಆಯ್ತಾ, ಈ 420ಗಳ ತಂಡವಾಳ ಆಗಿದೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ, ನಿಮ್ಮ ಮೂಗಿನ ಇದಕ್ಕೆ ನೀವು ಮಾತಾಡ್ತಾ ಇದ್ದೀರಾ, ನೀವು ಮಾಡ್ತಿರೋ ತಪ್ಪು ನಿಮಗೆ ಗೊತ್ತಾಗ್ತಾ ಇಲ್ಲ. ಧ್ರುವಂತ್ ಮಾತನ್ನ ನಂಬ್ತಿರಲ್ರಿ ಅಶ್ವಿನಿ ಗೌಡ, ಅವ್ನು ಪಕ್ಕ 420. ಆಯ್ತಾ? ಇವತ್ತೇನು ಹೇಳಿದಿರಲ್ವಾ, ರಕ್ಷಿತನಿಂದ ನನಗೆ ಬ್ಯಾಡ್ ನೇಮ್ ಬಂತು ಅಂತ ಹೇಳಿದಿರಲ್ವಾ ಅಶ್ವಿನಿ ಗೌಡ ಅವರೇ? ರಕ್ಷಿತನಿಂದ ಅಲ್ಲ ಬ್ಯಾಡ್ ನೇಮ್ ಬಂದಿದ್ದು. ಇವತ್ತು ನಿಮಗೆ ಧ್ರುವಂತ್ ಮಾತು ಕೇಳಿ ನೀವೇನು ಅಶ್ವಿನಿ ಗೌಡ ಇವತ್ತು ಮಾಡಿದ್ರಲ್ಲ, ಇದರಿಂದ ಇವತ್ತು ನೀವು ಪಾತಾಳಕ್ಕೆ ಇಳಿದಿದ್ದೀರಾ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತೀನಿ. ದಯವಿಟ್ಟು
ಈ ಒಂದು ವಿಷಯದಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಆ ಒಂದು ಪುಟ್ಟ ಹುಡುಗಿ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗದಂತಹ ಇಂಥ 420ಗಳಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಈ ಪ್ರೋಮೋ ನಿಜವಾಗ್ಲೂ ಕೂಡ ಎಷ್ಟೋ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿದೆ. ನನಗಂತೂ ತುಂಬ ಬೇಜಾರಾಯಿತು. ನಾನು ಒಂದೇ ಕಣ್ರಿ, ನಾನು ಯಾವಾಗಲೂ ಅಷ್ಟೇ ವ್ಯಕ್ತಿತ್ವಗಳಿಗೆ ಅಷ್ಟೇ ನಾನು ಸಪೋರ್ಟ್ ಮಾಡೋದು. ನನಗೆ ಗೊತ್ತಾಗುತ್ತೆ ಆಯಿತಾ, ಅವರ ಮನಸ್ಥಿತಿ ಏನು, ಅವ್ರ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತಾಗುತ್ತೆ. ನಾನು ಹೋದ ಸೀಸನ್ನಲ್ಲೂ ಅಷ್ಟೇ ಆಯಿತಾ, ಮೋಕ್ಷಿತನಿಗೆ ನಾನು ಸಪೋರ್ಟ್ ಮಾಡಿದ್ದೆ. ಅದರ ವ್ಯಕ್ತಿತ್ವ ಅಂದರೆ ಆಯಿತಾ, ವ್ಯಕ್ತಿತ್ವ ತುಂಬ ದೊಡ್ಡದು ಕಣ್ರಿ ಆಯಿತಾ. ಹಣ ಆಸ್ತಿ ಎಲ್ಲದಕ್ಕಿಂತನೂ ಆಯಿತಾ, ಹೆಸರು ಇದೆಲ್ಲದಕ್ಕಿಂತ ದೊಡ್ಡದು ವ್ಯಕ್ತಿತ್ವದಲ್ಲಿ ಯಾರು ದೊಡ್ಡವರಾಗಿರ್ತಾರೆ ಅಂಥವ್ರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ರಕ್ಷಿತಾ ಅಳಬೇಡ, ಇಡೀ ಕರ್ನಾಟಕ ಜನತೆ ನಿನ್ನ ಜೊತೆಯಲ್ಲಿದೆ. ನಿನ್ನನ್ನು ಆಯಿತಾ ನಮ್ಮ ಕರ್ನಾಟಕ ಜನತೆ ಯಾವತ್ತೂ ಕೈ ಬಿಡಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಸ್ಟೇಜ್ ಮೇಲೆ ರಕ್ಷಿತಾ ನಿಂತಿರ್ತಾನೆ. ರಕ್ಷಿತಾ ಆ ಫಿನಾಲೆ ಸ್ಟೇಜ್ ಮೇಲೆ ರಕ್ಷಿತಾ ನಿಂತಿರ್ತಾಳೆ. ಅದನ್ನು ನೋಡೋಕ್ಕೆ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.